ಎಲ್ಲರಿಗೂ ಸ್ವಾಗತ. ಎಕನಾಮಿಕ್ಸ್ ಸಬ್ಜೆಕ್ಟಲ್ಲಿ ವಿಶೇಷವಾಗಿ ಮೈಕ್ರೋ ಎಕನಾಮಿಕ್ಸ್ ಇದು ಎಮ್.ಎಲ್. ಜಿಂಗಾನ್ ಅಂಥೇಳಿ ಭಾಳ ಸರಳವಾಗಿ ಮತ್ತು ಸಿಂಪಲ್ ಲ್ಯಾಂಗ್ವೇಜ್ ಇದೆ. ಇಂಗ್ಲೀಷ್ ಮೀಡಿಯಮ್ದಲ್ಲಿ ಇದ್ದರೂ ಕೂಡ ಅರ್ಥ ಆಗುತ್ತೆ. ಸೊ ಅಂಥ ಒಂದು ವಿಶೇಷವಾಗಿರುವಂಥ ಬುಕ್ ಇದು. ಬಟ್ ಇದು 7th ಎಡಿಷನ್ ಇದೆ. ಈಗ ನ್ಯೂ ಎಡಿಷನ್ ಕೂಡ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ. ಸೊ ನೀವು ಇದನ್ನು ತೆಗೆದುಕೊಳ್ಬೋದು. ಆದರೆ ನಾವೇನು ಕನ್ನಡ ಮೀಡಿಯಮ್ದಲ್ಲಿ ಸ್ಟಡಿ ಮಾಡ್ತೀವಲ್ಲ, ಕನ್ನಡ ಮೀಡಿಯಮ್ದಲ್ಲಿ ಇರುವಂತಹ ಏನು ಬುಕ್ಸ್ಗಳಿದಾವಲ್ಲ, ಆಲ್ಮೋಸ್ಟ್ ಬಹಳ ಬುಕ್ಸ್ಗಳೆಲ್ಲ ಇಂಗ್ಲೀಷ್ ಏನು ಮೀಡಿಯಮ್ ಇರುವಂತಹ ಬುಕ್ಸ್ಗಳಲ್ಲಿರುವಂಥ ಇನ್ಫಾರ್ಮೇಷನನ್ನು ಟ್ರಾನ್ಸ್ಲೇಟ್ ಮಾಡಿ ಬರೆದಿರ್ತಾರೆ. ಆ ಒಂದು ಕಾರಣದಿಂದ ನಾವು ಸ್ವಲ್ಪ ಕಂಪ್ಯಾರಿಸನ್ ಮಾಡಿದ್ರೂ ಕೂಡ ಕ್ಲಿಯರ್ ಆಗುತ್ತೆ. ಅಂತಂದ್ರೆ ಈ ಕನ್ನಡ ಮೀಡಿಯಮಲ್ಲಿ ಇರುವಂತಹ ಬುಕ್ಸ್ಗಳಲ್ಲಿ ಕೆಲವೊಂದು ಡಯಾಗ್ರಾಮ್ಸ್ ಇರೋಂಗಿಲ್ಲ. ಆ ಎಲ್ಲ ಡಯಾಗ್ರಾಮ್ಸ್ಗಳು ಡೆಪ್ತಾಗಿ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಕೊಟ್ಟಿರ್ತಾರೆ. ಮತ್ತು ಕನ್ನಡದಲ್ಲಿ ಇನ್ನೂ ಒಂದು ಏನು ಮಿಸ್ಟೇಕ್ ಆಗುತ್ತಂತಂದರೆ, ಒಂದು 4-5 ಡಯಾಗ್ರಾಮ್ ಇರ್ತಾವಲ್ಲ, ಆ ಡಯಾಗ್ರಾಮನ್ನು ಕೊಟ್ಕೊಂಡು ಒಂದೇ ಡಯಾಗ್ರಾಮ್ ಅಂತೇಳಿ ಅವ್ರು ನಮಗೆ ಕೊಟ್ಬಿಟ್ಟಿರ್ತಾರೆ. ಹೀಗಾಗಿ ನಮಗೆ ಅದ್ರದ್ದು ಇನ್ನಷ್ಟು ವೈಡ್ ಕಾನ್ಸೆಪ್ಟ್ ಏನಿರುತ್ತೆ ಅದು ನಮಗೆ ಕ್ಲಿಯರ್ ಆಗಂಗಿಲ್ಲ. ಈ ಕಾರಣದಿಂದ ಈ ಒಂದು ಎಡಿಷನಲ್ಲಿ ಕೆಲವೊಂದು ಕಾನ್ಸೆಪ್ಟ್ಗಳ ಬಗ್ಗೆ ಹೇಳ್ತೀನಿ ನಾನು. ಸೊ ಏನಿದೆ ಇದು ಕನ್ನಡ ಮೀಡಿಯಮ್ದಲ್ಲಿ ಮತ್ತು ಇಂಗ್ಲೀಷ್ ಮೀಡಿಯಮ್ದಲ್ಲಿ ಏನು ಡಿಫ್ರೆನ್ಸ್ ಆಗುತ್ತೆ ಅಂಥೇಳಿ ನೋಡೋದಾಯ್ತು ಅಂತಂದ್ರೆ, ಸಿಲೆಬಸ್ಸನ್ನು ನೋಡ್ಕೊಂಡ್ಬಿಡಿ, ಎಷ್ಟು ಡೀಟೇಲಾಗಿ ಕೊಟ್ಟಿದ್ದಾರೆ. ಸೊ ನಿಮ್ಗೆ ತೋರಿಸ್ತೀನಿ ನಾನು. ಸಿಲೆಬಸ್ ನೋಡಿ, ಭಾಳ ಬೇಸಿಕ್ ಇರುವಂಥದ್ದು. ದ ನೇಚರ್ ಆ್ಯಂಡ್ ಸ್ಕೋಪ್ ಆಫ್ ಎಕನಾಮಿಕ್ಸ್ ಅಂತಿದೆ. ಸೊ ಕಾನ್ಸೆಪ್ಟು. ಸೊ ಇಲ್ಲಿ ಕೆಲವೊಂದು ನಾನು ಜಸ್ಟ್ ನಿಮ್ಗೆ ತೋರಿಸ್ತಾ ಹೊಂಟಿದ್ದೇನು. ಸೊ ಎಷ್ಟು ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಅವರು. ಇಲ್ಲಿ ಆಲ್ಮೋಸ್ಟ್ ನಮಗೆ ಕೆಸೆಟ್ ಮತ್ತು ನೆಟ್ ಎಕ್ಸಾಮ್ಸ್ಗಳಿಗೆ ಮಿಸ್ ಆಗೋದಿಲ್ಲ ಕಾನ್ಸೆಪ್ಟ್ಗಳು. ಸೊ ಆ ರೀತಿಯಾಗಿ ಕವರ್ ಮಾಡ್ಕೊಂಡಿರ್ತಾರೆ. ಸೊ ಇಲ್ಲಿ ಸಿಲೆಬಸ್ ನೋಡಿ, ಮೈಕ್ರೋ ಎಕನಾಮಿಕ್ಸ್ ಬರೀ ಓನ್ಲಿ ಸಿಲೆಬಸ್ ಇಷ್ಟು ಸಿಲೆಬಸ್ ಇದೆ. ಇಂಗ್ಲೀಷ್ ಮೀಡಿಯಮ್ದಲ್ಲಿ ಭಾಳ ಡೀಟೇಲ್ ಇನ್ಫಾರ್ಮೇಷನ್ ಸಿಗೋದ್ರಿಂದ ಕೆಸೆಟ್ ಮತ್ತು ನೆಟ್ ಪರೀಕ್ಷೆಗಳಿಗೆ ಭಾಳ ಉಪಯುಕ್ತವಾಗುವಂತಹ ಏನು ಬುಕ್ ಇದು. ನಾನು ಕೂಡ ಈ ಬುಕ್ಕನ್ನು ಹೆಚ್ಚಾಗಿ ರೆಫರ್ ಮಾಡ್ತೀನಿ. ಬಟ್ ಇನ್ನೂ ಕೂಡ ಬೇರೆ ಬೇರೆ ಇಂಗ್ಲೀಷ್ ಮೀಡಿಯಮ್ ಬುಕ್ಸ್ಗಳಿದಾವೆ. ಬಟ್ ಅದರಲ್ಲಿ ಅಹುಜಾ ಅಂತ ಬರುತ್ತೆ, ಇನ್ನೂ ಒಂದು ಅಹುಜಾ ಅಂತೇಳಿ ಬರುತ್ತೆ, ಎಮ್.ಎಲ್. ಜಿಂಗಾನ್ ಅಂತೇಳಿ. ಇವೆರಡು ಬುಕ್ಸು ಭಾಳ ಚೆನ್ನಾಗಿರುವಂಥದ್ದು. ಸಿಂಪಲ್ ಲ್ಯಾಂಗ್ವೇಜಲ್ಲಿ ಕೊಟ್ಟಿದ್ದಾರೆ. ಇಂಗ್ಲೀಷ್ ಮೀಡಿಯಮಲ್ಲಿ ಇದ್ದರೂ ಕೂಡ ವರ್ಡ್ಸು ಮತ್ತು ಸೆಂಟೆನ್ಸು ಅಷ್ಟೇನು ಡಿಫಿಕಲ್ಟ್ ಆಗಂಗಿಲ್ಲ. ನೀವು ಓದಿದರೆ ಸ್ವಲ್ಪ ಅರ್ಥ ಆಗ್ತಾ ಇರುತ್ತೆ. ಆದರೆ ಪ್ರಾಬ್ಲಮ್ ಎಲ್ಲಿ ಅಂತಂದರೆ, ಮ್ಯಾಥಮೆಟಿಕಲ್ ಈಕ್ವೇಷನ್ಸ್ಗಳು ಕೊಟ್ಟಿರ್ತಾರೆ ನೋಡಿ, ಅಲ್ಲಿ ಡಿಫಿಕಲ್ಟ್ ಆಗುತ್ತೆ ನಿಮಗೆ. ಜೊತೆಗೆ ಮ್ಯಾಥಮೆಟಿಕಲ್ ಈಕ್ವೇಷನ್ಸ್ಗಳನ್ನು ತೆಗೆದುಕೊಂಡು ಡಯಾಗ್ರಾಮನ್ನು ಪ್ರೆಸೆಂಟ್ ಮಾಡಿರ್ತಾರೆ. ಆವಾಗ ನಮಗೇನಾಗುತ್ತೆ ಅಂದರೆ ಮೈಕ್ರೋ ಎಕನಾಮಿಕ್ಸ್ ಡಿಫಿಕಲ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಅಲ್ಲಿಗಿಂತನೂ ಅಥವಾ ಅಲ್ಲಿ ನಾವು ಏನು ಬೇಸಿಕ್ ಏನು ಸ್ಟಡಿ ಮಾಡೋಕತ್ತಿರ್ತೀವಲ್ಲ, ಅಲ್ಲಿ ಏನು ಅಂತ ಡಿಫಿಕಲ್ಟ್ ಅನ್ಸಂಗಿಲ್ಲ. ಈಗ ನೋಡಿ, ಓನ್ಲಿ ಇಲ್ಲಿ ಒಂದು ಡೆಫಿನಿಷನ್ ಇದೆ ನೋಡಿ, ಸ್ಕೇರ್ಸಿಟಿ ಡೆಫಿನಿಷನ್ ಆಫ್ ರಾಬಿನ್ಸ್ ಅಂತೇಳಿ. ಇದೆಲ್ಲ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುವಂಥದ್ದು. ಯಾಕಂದರೆ ಆಡಮ್ ಸ್ಮಿತ್ ಅವರು ಏನು ಸಂಪತ್ತಿನ ವ್ಯಾಖ್ಯವನ್ನು ಹೇಳ್ತಾರೆ, ಅದಾದಮೇಲೆ ಏನು ಯೋಗಕ್ಷೇಮದ ವ್ಯಾಖ್ಯವನ್ನು ಹೇಳ್ತಾರೆ. ಅದಾದಮೇಲೆ ಬರುವಂಥದ್ದೇ ಈ ಒಂದು ಸ್ಕೇರ್ಸಿಟಿ ಡೆಫಿನಿಷನ್ ಆಫ್ ರಾಬಿನ್ಸ್ ಅಂಥೇಳಿ. ಅಂದರೆ ಕೊರತೆಯ ವ್ಯಾಖ್ಯವನ್ನು ಏನು ಕೊಟ್ಟಿದ್ದಾರೆ. ಈ ಕೊರತೆ ವ್ಯಾಖ್ಯೆಗೆ ಸಂಬಂಧಪಟ್ಟಂಗೆ ನೋಡಿ, ನಾವು ಕನ್ನಡ ಮೀಡಿಯಮ್ನಲ್ಲಿ ಏನು ಮಾಡ್ತೀವಿ ಅಂದರೆ ಭಾಳ ಶಾರ್ಟಾಗಿ ಕೊಟ್ಟಿರ್ತಾರೆ, ಇದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಕೊಟ್ಟಿರೋಂಗಿಲ್ಲ. ಆದರೆ ಇಲ್ಲಿ ಹೆಂಗಿದೆ ನೋಡಿ, ಇದು ಒಂದು ಡೆಫಿನಿಷನ್ಗೆ ಎಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಮತ್ತು ಮೇನ್ ಇಂಪಾರ್ಟೆಂಟ್ ಏನೇನು ಬೇಕಲ್ಲ, ನಮ್ಮ ಎಕ್ಸಾಮ್ಗೆ ಕ್ವಶನ್ ಹೇಗೆ ಕೇಳಬಹುದು ಅನ್ನೋ ಒಂದು ಆಧಾರದ ಮೇಲೆ ಇರುವಂಥ ಇನ್ಫಾರ್ಮೇಷನ್ ಇದು. ಅದಾದಮೇಲೆ ಮತ್ತೆ ಈಗ ನೋಡಿ, ಸುಪೀರಿಯಾರಿಟಿ ಆಫ್ ರಾಬಿನ್ಸ್ ಡೆಫಿನಿಷನ್ ಅಂತಿದೆ. ಇದರ ಅರ್ಥ ಏನು ಅಂತಂದರೆ, ಈಗಾಗಲೇ ಹೇಳಿರುವಂತಹ ಸಂಪತ್ತಿನ ವ್ಯಾಖ್ಯೆ ಮತ್ತು ಯೋಗಕ್ಷೇಮದ ವ್ಯಾಖ್ಯೆಗಳಿಗಿಂತಲೂ ಈ ಕೊರತೆಯ ವ್ಯಾಖ್ಯೆಯ ಒಂದು ಮಹತ್ವದ ಬಗ್ಗೆ ಹೇಳಿಕೊಡುತ್ತೆ ಇದು. ಇದನ್ನು ಕೂಡ ಎಷ್ಟು ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ. ಇದಾದಮೇಲೆ ಮತ್ತೇನು ಮಾಡಿದ್ದಾರೆ, ಇದು ಇನ್ಫಾರ್ಮೇಷನ್ ಇಲ್ಲಿವರೆಗಿನ ಕೂಡ ಇದೆ. ಇದಾದಮೇಲೆ ಮತ್ತೆ ಅದನ್ನು ಕ್ರಿಟಿಸಿಸಮ್ ಕೂಡ ಮಾಡಿದ್ದು ಕೊಟ್ಟಿದ್ದಾರೆ. ಎಷ್ಟು ಟೋಟಲ್ ಒಂದು 10 ಪಾಯಿಂಟ್ಸ್ ಇದಾವೆ. ಅಂದರೆ ಇಲ್ಲಿ ನೋಡಿ, ಸಂಪತ್ತಿನ ವಾಕ್ಯ ಮತ್ತು ಯೋಗಕ್ಷೇಮದ ವ್ಯಾಖ್ಯವನ್ನು ನಾವು ನೋಡ್ಕೊಂಡಿವಿ. ಅವಕ್ಕಿಂತನೂ ಶ್ರೇಷ್ಠ ಅಂತ ನಾವು ಅಂದರೂ ಕೂಡ ಕೊರತೆಯ ವ್ಯಾಖ್ಯೆಗೆ ಸಂಬಂಧಪಟ್ಟಂಗೂ ಕೂಡ ಹಲವಾರು ಸಮಸ್ಯೆಗಳಿದಾವೆ. ಹಾಗಾಗಿ ನೆಕ್ಸ್ಟ್ ಬಂದಿರುವಂಥ ಡೆಫಿನಿಷನ್ ಯಾವುದು ಅಂತಂದರೆ ಗ್ರೋತ್ ಓರಿಯೆಂಟೆಡ್ ಡೆಫಿನಿಷನ್ ಅಂತ ಕರಿತೀವಿ. ಅಂದರೆ ಇದು ಆಧುನಿಕ ಅರ್ಥಶಾಸ್ತ್ರಜ್ಞರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದ್ರ ಬಗ್ಗೆನೂ ಕೂಡ ಡೀಟೇಲಾಗಿ ಕೊಟ್ಟಿದ್ದಾರೆ. ಇದು ಹಿಂಗಂದ್ರೆ ಏನು, ಹಿಂದಿನ 3 ಏನು ಈ ಏನು ಡೆಫಿನಿಷನ್ಸ್ ಇದಾವಲ್ಲ, ವ್ಯಾಖ್ಯೆಗಳು, ಆ 3 ವ್ಯಾಖ್ಯೆಗಳಿಗಿಂತಲೂ ಮತ್ತೇನು ಬದಲಾವಣೆಗಳು ಮಾಡಲಿಕ್ಕೆ ಸಾಧ್ಯತೆ, ಅಥವಾ ನಿಜವಾಗ್ಲೂ ಅರ್ಥಶಾಸ್ತ್ರ ಏನನ್ನು ಸ್ಟಡಿ ಮಾಡುತ್ತೆ ಅನ್ನೋದ್ರ ಬಗ್ಗೆ ಎಷ್ಟು ಇನ್ಫಾರ್ಮೇಷನನ್ನು ಡೀಟೇಲಾಗಿ ಕೊಟ್ಟಿದ್ದಾರೆ ನೋಡಿ.
ಇದಾದಮೇಲೆ ಸ್ಕೋಪ್ ಆಫ್ ಎಕನಾಮಿಕ್ಸ್ ಇದೆಲ್ಲ ಬೇಸಿಕ್ ಇದೆಲ್ಲ ಗೊತ್ತಿರುತ್ತೆ. ಬಟ್ ಇನ್ನೂ ಕೆಲವೊಂದು ನಿಮಗೆ ಡೈಗ್ರಾಮ್ಸನ್ನು ತೋರಿಸ್ತೀನಿ ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ ಮೀಡಿಯಮ್ದಲ್ಲಿ ಹೆಂಗೆ ಡಿಫ್ರೆನ್ಸ್ ಇರುತ್ತೆ ಅಂಥೇಳಿ ಕೆಲವೊಂದು ಡೈಗ್ರಾಮ್ಸ್ ತೋರಿಸ್ತೀನಿ ನಿಮಗೆ. ಸೊ ಅಲ್ಲಿ ನಿಮಗೆ ಕ್ಲಿಯರ್ ಆಗುತ್ತೆ ನಿಜವಾಗ್ಲೂ ಎಕನಾಮಿಕ್ಸ್ ಅನ್ನೋದು ನಾವು ಎಷ್ಟು ಓದಿಕೊಳ್ಬೇಕು ಅಂತೇಳಿ. ಓಕೆ, ಇಲ್ಲೊಂದಿದೆ ನೋಡಿ, ಇದು ಎದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಮೇ ಬಿ ಈ ಕಾನ್ಸೆಪ್ಟು ಇಲ್ಲಿದೆ ನೋಡಿ, ಯಾವುದಕ್ಕೆ ಅಂತಂದ್ರೆ ದ ಪ್ರೈಸ್ ಎಫೆಕ್ಟ್ ಅಂತೇಳಿ. ಓಕೆನಾ, ಇದು ಡಿಮ್ಯಾಂಡ್ ಥಿಯರಿಗೆ ಸಂಬಂಧಪಟ್ಟಂಗೂ ಕೂಡ ಇಂಪಾರ್ಟೆಂಟ್ ಇರುವಂಥದ್ದು. ನೀವು ಜಸ್ಟ್ ನೋಡ್ಕೊತ ಹೋಗ್ರಿ ಎಷ್ಟು ಡಯಾಗ್ರಾಮ್ಸ್ ಅದಾವೆ ಇಲ್ಲಿ. ಒಂದು ಕಾನ್ಸೆಪ್ಟಿಗೆ 6 ಡಯಾಗ್ರಾಮ್ಸ್ ಹಾಕಿದ್ದಾರೆ. ಇನ್ಕಮ್ ಎಫೆಕ್ಟ್ ಅಂತಿದೆ ನೋಡಿ, ಇನ್ಕಮ್ ಎಫೆಕ್ಟ್ಗೆ ಸಂಬಂಧಪಟ್ಟಂಗೆ 6 ಡಯಾಗ್ರಾಮ್ಸ್ ಅದಾವೆ. 6 ಡಯಾಗ್ರಾಮ್ಸ್ ಮೇಲೆ ಏನು ಮಾಡ್ತಾರೆ, ಕೆಸೆಟ್ ಮತ್ತು ನೆಟ್ ಎಕ್ಸಾಮ್ದಲ್ಲಿ ಇನ್ ಡೆಪ್ತಾಗಿ ಈ ರೇಖೆಗಳ ಬಗ್ಗೆ ಕೇಳ್ತಿರ್ತಾರೆ. ಬಟ್ ಕನ್ನಡ ಮೀಡಿಯಮ್ದಲ್ಲಿ ಇದು ಇನ್ಫಾರ್ಮೇಷನ್ ಇರೋಂಗಿಲ್ಲ. ಓಕೆ, ಇಲ್ಲಿ ನೋಡಿ ಎಂಗಲ್ ಕವರ್ ಅಂತ ಬರುತ್ತೆ. ಸೊ ಇದಕ್ಕೆ ನೋಡಿ ಎಷ್ಟು ಡಯಾಗ್ರಾಮ್ ಹಾಕಿದ್ದಾರೆ. ಎಸ್, ಇಲ್ಲಿ ನೋಡಿ 1 2 3 4 5 ಟೋಟಲ್ 5 ಡಯಾಗ್ರಾಮ್ಸ್ಗಳಿದಾವೆ. ಇಲ್ಲಿ ಸಬ್ಸ್ಟಿಟ್ಯೂಷನ್ ಎಫೆಕ್ಟ್ ಅಂತ ಬರುತ್ತೆ. ಸೊ ಇದಕ್ಕೆ ನೋಡಿ ಇಲ್ಲೊಂದು ಡಯಾಗ್ರಾಮ್ ಇದೆ. ಇನ್ನು ಪ್ರೈಸ್ ಎಫೆಕ್ಟ್ ಅಂತೂ ಎಷ್ಟು ಡಯಾಗ್ರಾಮ್ ಹಾಕಿದ್ದಾರೆ ಅಂತಂದರೆ ನೋಡಿ 1 2 3 4 5 6 ಟೋಟಲ್ 6 ಡಯಾಗ್ರಾಮ್ಸನ್ನು ಪ್ರೈಸ್ ಎಫೆಕ್ಟಿಗೆ ಸಂಬಂಧಪಟ್ಟಂಗೆ, ಅಂದರೆ ಬೆಲೆ ಪರಿಣಾಮ ಅಂತೇಳಿ ಕರಿತೀವಿ ನೋಡಿ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ನೋಡ್ತಾ ಹೋದರೆ ಮೈಕ್ರೋ ಎಕನಾಮಿಕ್ಸ್ ಅಂದರೆ ಇಟ್ ಈಸ್ ಅ ಡಯಾಗ್ರಾಮೆಟಿಕಲ್ ಪ್ರೆಸೆಂಟೇಷನ್ ಆಫ್ ಎಕನಾಮಿಕ್ ಆ್ಯಕ್ಟಿವಿಟೀಸ್. ಓಕೆನಾ, ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಅನ್ನೋದು ಈ ಬುಕ್ಕನ್ನು ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ. ಇನ್ನೂ ಮೈಕ್ರೋ ಎಕನಾಮಿಕ್ಸ್ ಬಗ್ಗೆ ಭಾಳ ಡೀಟೇಲ್ ಇನ್ಫಾರ್ಮೇಷನ್ ಬೇಕಾಯ್ತು ಅಂತಂದ್ರೆ, ಡೆಪ್ತಾಗಿ ಇನ್ಫಾರ್ಮೇಷನ್ ಬೇಕಂತಂದರೆ ಇನ್ನೊಬ್ಬರಿದ್ದಾರೆ, ಕೌಸ್ಟಾನಿಸ್ ಅಂತ ಬರ್ತಾರೆ. ಸೊ ಕೌಸ್ಟಾನಿಸ್ ಅಂತ ಒಂದು ಬುಕ್ ಇದೆ, ಮಾಡರ್ನ್ ಮೈಕ್ರೋ ಎಕನಾಮಿಕ್ ಥಿಯರಿ ಅಂತೇಳಿನೂ ಒಂದು ಅದು ಸಬ್ಜೆಕ್ಟ್ ನೇಮ್ ಇದೆ. ಸೊ ಅದು ಮಾರ್ಕೆಟಲ್ಲಿ ಅವೈಲೇಬಲ್ ಇರೋಂಗಿಲ್ಲ ಭಾಳ ಸಲ, ಯಾಕಂದ್ರೆ ಭಾಳ ವಿದ್ಯಾರ್ಥಿಗಳು ಅದನ್ನು ಓದೋದು ಭಾಳ ಕಡಿಮೆ. ಬಟ್ ಇನ್ ಡೆಪ್ತಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಮೈಕ್ರೋ ಎಕನಾಮಿಕ್ಸ್ ಅಂದ್ಪಟ್ಟಂಗೆ. ನೋಡಿ ಎಷ್ಟು ಡಯಾಗ್ರಾಮ್ಸ್ ಅದಾವೆ. ಇವೆಲ್ಲ ಡಯಾಗ್ರಾಮ್ಸ್ ಆಲ್ಮೋಸ್ಟ್ ನಮ್ಮ ಕನ್ನಡ ಮೀಡಿಯಮ್ದಲ್ಲಿ ಸಿಗೋಂಗಿಲ್ಲ. ಅದಕ್ಕಾಗಿ ನಾನು ಹೇಳ್ತಾ ಇರ್ತೇನೋ, ಆಲ್ಮೋಸ್ಟ್ ನಾ ಕ್ಲಾಸಲ್ಲಿ ಕೂಡ ಅದನ್ನು ಹೈಲೈಟ್ ಮಾಡೋಕತ್ತಿರ್ತೀನೋ. ಯಾಕಂತಂದ್ರೆ ಕನ್ನಡ ಮೀಡಿಯಮ್ದಲ್ಲಿ ಓದ್ರಿ, ಯಾಕಂದರೆ ಒಂದು ಬೇಸಿಕ್ ಇನ್ಫಾರ್ಮೇಷನ್ ತಿಳ್ಕೊಳ್ಳೋ ಸಲುವಾಗಿ ಓದ್ರಿ. ಆದರೆ ಅಡ್ವಾನ್ಸ್ ಆಗಿ ನೀವು ಓದಬೇಕಂತಂದ್ರೆ ಇಂಗ್ಲೀಷ್ ಮೀಡಿಯಮ್ ಬುಕ್ಸ್ಗಳನ್ನ ತೆಗೆದುಕೊಳ್ಬೇಕು. ಅದರಲ್ಲಿರುವಂತಹ ಈ ಪ್ರತಿಯೊಂದು ಡಯಾಗ್ರಾಮ್ದು ಮೀನಿಂಗನ್ನು ಅರ್ಥ ಮಾಡ್ಕೊಳ್ಳೋದು. ಇಲ್ಲಿ ನೋಡಿ ಎಷ್ಟು ಡಯಾಗ್ರಾಮ್ಸನ್ನು ಡೀಟೇಲಾಗಿ ಕೊಟ್ಟಿದ್ದಾರೆ. ಎಲ್ಲಕ್ಕೂ ಪ್ರತಿಯೊಂದು ಟೈಪ್ಸ್ ಕೂಡ ಒಂದೊಂದು ಡಯಾಗ್ರಾಮ್ ಸಪ್ರೇಟ್ ಇದೆ. ಆ ಡಯಾಗ್ರಾಮು ಎಷ್ಟು ಇನ್ಫಾರ್ಮೇಷನ್ ಕೊಡುತ್ತಂದರೆ ರಿಯಾಲಿಟಿ ಬಗ್ಗೆ, ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳ ಬಗ್ಗೆ, ಇನ್ನೂ ಕೆಲವೊಂದು ಅದಾವೆ ಡಯಾಗ್ರಾಮ್ಸ್. ನಿಮಗೆ ಹೇಳ್ತೀನಿ ಇಲ್ಲಿ ಕೆಲವೊಂದು ಭಾಳ ಹೈಲೈಟ್ ಮಾಡಿರುವಂಥದ್ದು. ಇಲ್ಲಿ ನೋಡಿ ಇದ್ಯಾವುದು ಲಾಂಗ್ ರನ್ ಮೊನೋಪೊಲಿ ಇಕ್ವಿಲಿಬ್ರಿಯಮ್, ಆ್ಯಕ್ಚುಲಿ ಮಾರ್ಕೆಟ್ ಸ್ಟ್ರಕ್ಚರ್ ಬಗ್ಗೆ, ಮಾರ್ಕೆಟ್ ಹೆಂಗಿರುತ್ತೆ ಆ ಮಾರ್ಕೆಟ್ ಸ್ಟ್ರಕ್ಚರ್ ಬಗ್ಗೆ ನೋಡಿ ಎಷ್ಟು ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಹೀಗೆ ಇದು ಕೇವಲ ಮೈಕ್ರೋ ಎಕನಾಮಿಕ್ಸ್ ಸಂಬಂಧಪಟ್ಟಂಗೆ ಮಾತ್ರ ಹಿಂಗಿದೆ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಮ್ಯಾಕ್ರೋದಲ್ಲಿ ಕೂಡ ಹಿಂಗೆಲ್ಲ ಡಯಾಗ್ರಾಮ್ಸ್ ಇದ್ದೇ ಇರ್ತಾವೆ. ಬಟ್ ನಾವೇನು ಮಾಡ್ತೀವಿ ಅಂತಂದರೆ, ನಾವು ಕನ್ನಡದಲ್ಲಿ ಏನು ಓದಿರ್ತೀವಲ್ಲ ಅದೇ ಫೈನಲ್ಲು, ಸೊ ಅಷ್ಟೇ ಇನ್ಫಾರ್ಮೇಷನು ಅಂತಂತೀವಿ. ಅದಕ್ಕೆ ನಮಗೆ ಕೆಸೆಟ್ ಮತ್ತು ನೆಟ್ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದಾಗ ಮೊದಲು ಕ್ವಶನೇ ಅರ್ಥ ಆಗಂಗಿಲ್ಲ. ಯಾಕಂದರೆ ಕ್ವಶನ್ ಅರ್ಥ ಆಗಬೇಕಾಯ್ತು ಟೈಮ್ ತೆಗೆದುಕೊಂಡು ಬಿಡುತ್ತೆ. ಮತ್ತು ಈಗೇನು ಮಾಡ್ತಾಯಿದ್ದಾರೆ, ಅಸ್ಪರೆಂಟ್ಸನ್ನು ಸ್ವಲ್ಪ ಟೈಮ್ ಜಾಸ್ತಿ ವೇಸ್ಟ್ ಆಗಬೇಕೀಗ ಅಂತಂದರೆ ಕ್ವಶನ್ಸ್ ಹೆಂಗೆ ತೆಗಿತಿರ್ತಾರೆ, ನಮಗೆ ಒಂದು ಕ್ವಶನನ್ನು ಓದಿಕೊಂಡು ಅರ್ಥ ಮಾಡಿಕೊಂಡು ಅದಕ್ಕೆ ಆನ್ಸರ್ ಮಾಡಬೇಕಾದ್ರೆ ಹೆಚ್ಚು ಟೈಮ್ ಹಿಡಿಬೇಕು. ಹೆಚ್ಚು ಟೈಮ್ ತೆಗೆದುಕೊಳ್ತಂದ್ರೆ ನಾವು ಎಲ್ಲ ಕ್ವಶನ್ಗೆ ಅಟೆಂಡ್ ಮಾಡೋಕ್ಕಾಗಂಗಿಲ್ಲ. ಆವಾಗ ಆಟೋಮೆಟಿಕ್ ಏನಾಗುತ್ತೆ, ಸ್ಕೋರ್ ಕಡಿಮೆ ಆಗುತ್ತೆ. ಅಂದರೆ ಮೆಂಟಲಿ ಯಾವ ರೀತಿ ನಮ್ಮನ್ನು ಟೆಸ್ಟ್ ಮಾಡುವಂಥ ಪರೀಕ್ಷೆಗಳು ಅದಾವಂತಂದ್ರೆ ನಮ್ಮಲ್ಲಿ ಎಲ್ಲ ಎಬಿಲಿಟಿನ ಚೆಕ್ ಮಾಡ್ತಾರೆ. ಒಂದು ಸಬ್ಜೆಕ್ಟ್ ನಾಲೇಜು, ಇನ್ನೊಂದು ಥಿಂಕಿಂಗ್ ಎಬಿಲಿಟಿ, ಜೊತೆಗೆ ಆನ್ ದಿ ಸ್ಪಾಟ್ ಹೇಗೆ ನೀವು ಆನ್ಸರ್ ಮಾಡುವಷ್ಟು ಎಬಿಲಿಟಿ ಪಡ್ಕೊಂಡಿದ್ದೀರಿ. ಸೊ ಅದ್ರ ಬಗ್ಗೆ ಕೂಡ ಥಿಂಕ್ ಮಾಡುವಷ್ಟು ಎಬಿಲಿಟಿ ಮಾತ್ರ ಇರಬೇಕಾಗತ್ತೆ. ಸೊ ಅಂತಹ ಒಂದು ಗ್ರೇಟ್ ಏನು ಇನ್ಫಾರ್ಮೇಷನ್ಗಳನ್ನ ಆಲ್ಮೋಸ್ಟ್ ಇಲ್ಲಿ ಕೊಟ್ಟಿದ್ದು. ಇಲ್ಲಿ ನೋಡಿ ಇದೊಂದು ನಮಗೆಲ್ಲ ಗೊತ್ತಿದೆ, ರೆಕಾರ್ಡಿಯನ್ ರೆಂಟ್ ಥಿಯರಿ ಅಂತೇಳಿ ಗೇನಿ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂಗೆ. ನೋಡಿ ಡಯಾಗ್ರಾಮ್ಸ್ ಎಷ್ಟು ಕೊಟ್ಟಿದ್ದಾರೆ. ನಾವು ಆ್ಯಕ್ಚುಲಿ ಒಂದೇ ಡಯಾಗ್ರಾಮ್ ನೋಡಿರ್ತೀವಿ ಕನ್ನಡ ಮೀಡಿಯಮ್ದಲ್ಲಿ, ಆಲ್ಮೋಸ್ಟ್ ಒಂದೇ ಡಯಾಗ್ರಾಮ್ ಇರುತ್ತೆ. ಬಟ್ ಇಲ್ಲಿ ನೋಡಿ 1 2 ಮತ್ತು ಇಲ್ಲಿ ಬೇರೆ ಕೊಟ್ಟಿದ್ದಾರೆ. ಸೊ ಭಾಳ ಡೀಟೇಲ್ ಇನ್ಫಾರ್ಮೇಷನ್ ಕೊಟ್ಟಿರೋದ್ರಿಂದ, ಆಮೇಲೆ ಕ್ರಿಟಿಸಿಸಮ್ ಬಗ್ಗೆ, ಅಸಂಪ್ಷನ್ಸ್ ಬಗ್ಗೆ ಕ್ವಶನ್ಸನ್ನು ಆಲ್ಮೋಸ್ಟ್ ಹೈಲೈಟ್ ಮಾಡ್ತಿರ್ತಾರೆ. ನಮಗೆ ಗೊತ್ತಾಗೋದಿಲ್ಲ ಅಷ್ಟೇ, ಬೇಗನೆ ಟ್ವಿಸ್ಟ್ ಮಾಡ್ತಾರೆ ಕ್ವಶನ್ಸನ್ನು. ಸೊ ಹೀಗೆ ಇನ್ನೂ ಭಾಳ ಇದೆ ಇನ್ಫಾರ್ಮೇಷನ್ನ. ಜಸ್ಟ್ ನಿಮಗೊಂದು ಇನ್ಫಾರ್ಮೇಷನ್ ಗೊತ್ತಿರಲಿ. ಭಾಳ ಅಭ್ಯರ್ಥಿಗಳಿಗೆ ಕನ್ಫ್ಯೂಷನ್ ಏನಾಗಿರುತ್ತೆ ಅಂದರೆ, ನಾವು ಎಷ್ಟೇ ಓದಿದರೂ ಕೂಡ ನಮಗೆ ಕ್ವಶನ್ನೇ ಅರ್ಥ ಆಗಂಗಿಲ್ಲ ಅಂತ ಕೇಳ್ತಿರ್ತೀರಿ. ಸೊ ಅವರಿಗೆ ಇದು ಒಂದು ಕನ್ಫರ್ಮೇಷನ್ ಸಲುವಾಗಿ ಈ ಬುಕ್ಕಲ್ಲಿರುವಂತಹ ಎಷ್ಟು ಮಾಹಿತಿ ಎಷ್ಟು ಹೆಚ್ಚಾಗಿರುತ್ತೆ ಅದನ್ನು ನಾವು ಇನ್ನೂ ಓದ್ಕೊಳ್ಬೇಕು ಅನ್ನೋದನ್ನು ನೋಡ್ಕೊಳ್ಳಿ. ಸೊ ನೆಕ್ಸ್ಟು ಇಂಪಾರ್ಟೆಂಟ್ ಯಾವ ಬುಕ್ಸ್ಗಳದಾವ ಅದ್ರ ಬಗ್ಗೆ ಮತ್ತೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ನಿಮಗೆ ಆಮೇಲೆ ಕೊಡ್ತೀನಿ ನಾನು.